ಹಲೋ, ಗುಡ್ ಆಫ್ಟರ್ನೂನ್. ಈಗ ನಿಮಗೆ ರಾಹು ಮಿಥುನ ಲಗ್ನದವರಿಗೆ ಮೂರನೇ ಮನೆಯಲ್ಲಿದ್ದರೆ ಯಾವುದೆಲ್ಲ ಆಗಲು ಸಾಧ್ಯತೆ ಇದೆ? ಥರ್ಡ್ ಹೌಸ್ ಈಸ್ ಫಾರ್ ಕರೇಜ್. ಅದರಿಂದ ಇವರಲ್ಲಿ ಅತಿ ಹೆಚ್ಚು ಕರೇಜ್ ಇರ್ತದೆ, ಧೈರ್ಯ, ಎಕ್ಸೆಪ್ಷನಲ್ ಕರೇಜ್. ಆದರೆ ಅವರ ನಡವಳಿಕೆ ಮಾತ್ರ ರೆಕ್ಲೆಸ್ ಆಗಿರುತ್ತೆ. ಅಂದರೆ ಬಿಹೇವಿಯರ್, ಅವರ ಬಿಹೇವಿಯರ್ ಒಂದತ್ತು ರೆಕ್ಲೆಸ್. ಇವು ಮೂರನೇ ಮನೆಯಲ್ವಾ, ಸಿಬ್ಲಿಂಗ್ಸ್ ಹೌಸ್. ಸಿಬ್ಲಿಂಗ್ಸಿನ ಜೊತೆ ಸಂಬಂಧ ಒಂದು ರೀತಿಯಲ್ಲಿ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಅದು ಕೂಡ ಹೊಟ್ಟೆ ಕಿಚ್ಚಿನಿಂದ ಹಾಗೂ ಕಾಂಪಿಟೇಷನ್ನಿಂದ ಕೂಡಿರ್ತದೆ. ಅಂದರೆ ಅವರು ಎರಡು ಮನೆ ಮಾಡಿದರೆ ಇವರು ಎರಡು ಮನೆ ಮಾಡುವ ಡೈರೆಕ್ಷನಲ್ಲಿ ಇರ್ತಾರೆ. ಮತ್ತು ಇದು ಮೂರನೇ ಮನೆ ಶಾರ್ಟ್ ಡಿಸ್ಟೆನ್ಸಿಗೆ ಹೇಳಿ ಮಾಡಿಸಿದ್ದು. ಇವರ ಹತ್ತಿರದ ಪ್ರಯಾಣಗಳನ್ನು ಹೆಚ್ಚು ಮಾಡ್ತಾ ಇದ್ದು ಅಪಾಯವನ್ನು ತಮ್ಮಿಂದ ತಾವೇ ಮೈ ಮೇಲೆ ಹಾಕಿಕೊಡ್ತಾರೆ. ಇನ್ನು ಮೂರನೇ ಮನೆ ಕಮ್ಯುನಿಕೇಷನ್ ಮನೆ. ಕಮ್ಯುನಿಕೇಷನ್ ಅಂದರೆ ಮಾತಾಡುವುದು ಒಂದೇ ಅಲ್ಲ, ರೈಟಿಂಗ್ ಕಮ್ಯುನಿಕೇಷನ್. ಇವರ ಕಮ್ಯುನಿಕೇಷನ್ ಮಾತ್ರ ಒಳ್ಳೆ ಕಮಾಂಡಿಂಗ್ ಆಗಿದ್ದು ಅಗ್ರೆಸಿವ್ ಆಗಿರುತ್ತೆ ಮತ್ತು ಅದನ್ನು ಮ್ಯಾನಿಪ್ಯುಲೇಷನ್ ಕೂಡ ಮಾಡ್ತಾರೆ. ಕಮ್ಯುನಿಕೇಷನ್ ಅಂದರೆ ವೆರಿ ವೆರಿ ಡೈನಮಿಕ್. ಇವರು ತಮ್ಮ ಇಲ್ಲ ತಂಗಿಯರಿದ್ದರೆ ಬಹಳ ಕಷ್ಟವನ್ನು ಪಡುತ್ತಾರಲ್ಲದೆ ಇವರಿಂದ ದೂರವನ್ನು ಮೇಂಟೈನ್ ಮಾಡಿಕೊಳ್ಳಿರ್ತಾರೆ. ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಂತಲ್ಲ ಹಾಗೆ. ಇನ್ನು nervous system becomes overactive. Because of overactive ಮತ್ತು ಅಗ್ರೆಸಿವ್ ಟೆಂಡೆನ್ಸಿಯಿಂದ ಭಾಳಷ್ಟು ಸ್ಟ್ರೈನ್ ತಗೊಳ್ತಾರೆ ಇವರು. ಮತ್ತು ಎಲ್ಲ ಕಮ್ಯುನಿಕೇಷನಲ್ಲಿಯೂ ಒಂದು ರೀತಿಯ ಡಾಮಿನೆನ್ಸ್ ತಗೊಳ್ಬೇಕು ಅನ್ನೋ ಒಂದು ಆಸೆ ಇವರಲ್ಲಿ ಜಾಸ್ತಿ ಇರ್ತದೆ. ಈ ಕಾಲಪುರುಷನಿಂದ ಮಿಥುನ ಲಗ್ನ ಮೂರನೇ ಮನೆ ಆಗಿರುತ್ತೆ. ಆ ಮೂರನೇ ಮನೆ ಆರ್ಮ್ಸ್, ಹ್ಯಾಂಡ್ಸ್, ಶೋಲ್ಡರ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್. ಅದಕ್ಕೆ ನೋಡಿ, ರಾಹು ಮೂರನೇ ಮನೆಯಲ್ಲಿದ್ದಾನೆ. ಯಾವುದು? ಮಿಥುನ ಲಗ್ನದಿಂದ ಮೂರನೇ ಮನೆ ರಾಹು, ಕಾಲಪುರುಷನಿಂದ ಮೂರನೇ ಮನೆ ಮಿಥುನ ಲಗ್ನ. ಇವರಿಗೆ ಶೋಲ್ಡರ್ಸ್ ಪೇಯ್ನ್ ಜಾಸ್ತಿ ಇರ್ತದೆ. ಕಳೆದ ವರ್ಷ ನನ್ನ ಹುಟ್ಟುಹಬ್ಬದಂದು ಅಂದರೆ 7th ಅಕ್ಟೋಬರ್ ಇವರು ಇದ್ದಕ್ಕಿದ್ದಾಗೆ ಒಂದು ಸಂತೋಷ ಸಂಗತಿಯನ್ನು ಪಡೆದುಕೊಂಡು ಅದು ಹೇಗೆ ಹಿಮ್ಮುಖವಾಗಿ ಬಿದ್ದರೂ ಗೊತ್ತಿಲ್ಲ, ಕೈಯನ್ನು ನೆಲಕ್ಕೆ ಊರಿದಾಗ ಬಲಗೆ ಕಂಪ್ಲೀಟ್ ಬ್ರೋಕನ್, ಪುಡಿ ಪುಡಿಯಾಗಿದೆ. ಸುಮಾರು 2.5 ಲಕ್ಷ ಖರ್ಚು ಮಾಡಿ ಅದನ್ನು 2 ಪ್ಲ್ಯಾಟಿನಮ್ ಶೀಟ್ ಹಾಕಿ 1 ವರ್ಷ ಬೇಕಾಯಿತು, ಇನ್ನೂ ಸರಿಯಾಗಿ ಆಗಿಲ್ಲ. ತನ್ಮಧ್ಯೆ ಮತ್ತೆ ಮೈಕ್ರೋವೇವ್ ಓವನ್ ಟೇಬಲನ್ನು ಪುಷ್ ಮಾಡಲಿಕ್ಕೆ ಹೋಗಿ ಮತ್ತೆ ಬಿದ್ದು ಲೆಫ್ಟ್ ಹ್ಯಾಂಡ್ ಕೂಡ ಪಟ್ಟಿ ಹಾಕಬೇಕಾದ ಪ್ರಸಂಗ ಬಂತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆರ್ಮ್ಸ್ ಆ್ಯಂಡ್ ಹ್ಯಾಂಡ್ಸ್ ಪ್ರೋನ್ ಟು ರಿಪಿಟೇಟಿವ್ ಸ್ಟ್ರೈನ್ ಅಂತೇಳಿ ಪದೇ ಪದೇ ಡ್ಯಾಮೇಜ್ ಆಗುವಂಥ, ಇಂಜುರಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ, ಆಗಿದೆ ಇವರಿಗೆ.
ಇವರ ಕಮ್ಯುನಿಕೇಷನ್ ಅನ್ನೋದು ಪವರ್ಫುಲ್ ಏನೋ ಇರುತ್ತೆ, ಆದರೆ ಅದನ್ನು ನಂಬುವುದು ಮಾತ್ರ ಕಠಿಣಕರ ಅಂತ ಹೇಳ್ತೇವೆ. ಯಾಕಂದರೆ ರಾಹು ಅನ್ಕನ್ವೆನ್ಷನಲ್ ಪ್ಲ್ಯಾನೆಟ್ ಅಂತ. ಆದರೆ ನಾನು ತಿಳಿದ ಮಟ್ಟಿಗೆ ಇವರು ನನಗೋಸ್ಕರವೋ ಅಥವಾ ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತಾರೆ, ಸತ್ಯವನ್ನು ಹೇಳ್ತಾರೆ. ರೈಟಿಂಗ್ ಎಬಿಲಿಟೀಸ್, ಇವರ ಬರವಣಿಗೆ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಇವರು ನೋಡಿ, ನಾನು ತಿಳಿದ ಮಟ್ಟಿಗೆ, ನೀವು ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, 1 ಲಕ್ಷ ವರ್ತ್ ಫ್ರಿಜ್ಜನ್ನು ರಿಟರ್ನ್ ಮಾಡಿದ್ದಾರೆ. ಒಂದು ಸರಿ ಬರೋದೇ ಕಷ್ಟ, ಅದನ್ನು ರಿಟರ್ನ್ ಮಾಡಿದ್ದಾರೆ. ಅಂದರೆ ರಿಟರ್ನ್ ಮಾಡಿ ಕಮ್ಯುನಿಕೇಷನ್ ಸಿಕ್ಕಾಪಟ್ಟೆ ಇಮೇಲೆಲ್ಲ ಹಾಕಿ ಬಿಡುವುದೇ ಇಲ್ಲ. ನನ್ನ ವಾಕಿಂಗ್ ಸ್ಟಿಕ್ ಕೂಡ 385 ರೂಪಾಯಿ, ಹಾರ್ಡ್ಲಿ 300 ರೂಪೀಸ್, ಅದು ಒಂದು ರೀತಿಯಲ್ಲಿ ಬ್ರೋಕನ್ ಆಗಿತ್ತು. ಅದನ್ನು ವಾಪಸ್ ಹಾಕಲಿಕ್ಕೆ ಎಷ್ಟೋ ಕಮ್ಯುನಿಕೇಷನ್ ಮಾಡಿ ಕೊನೆಗೆ ಅಮೆಝಾನ್ ಪ್ರೆಸಿಡೆಂಟ್, ಚೇರ್ಮನ್, ಹೆಡ್ ಆಫ್ ದಿ CMD ಏನಂತಾರೆ ಅದಕ್ಕೆ, ಅಮೆಝಾನ್ ಇನ್ಚಾರ್ಜ್, he has apologized and sent one more amount refund. Actually I told I will not return it. So again they wanted to send me revised one. I said nothing doing. Then 300 rupees came back to me. Why I am telling this is all this because of her beautiful communications. ಅಫ್ಕೋರ್ಸ್ ನಾನು ಕೂಡ ಅದೇ ರೀತಿಯಲ್ಲಿ ಇದ್ದೇನೆ. ನನ್ನ ಕಮ್ಯುನಿಕೇಷನ್ ಮೊನ್ನೆ ಒಂದು ನಿಮಗೆ ನಿಮ್ಮ ಒಳಿತಿಗಾಗಿ ಹೇಳ್ತೇನೆ. ಏರ್ಪೋರ್ಟಿಂದ ಬರುವಾಗ ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರು ನನಗೆ ಮಧ್ಯದಲ್ಲಿ ಅವರಿಗೆ ಯಾವ ಟೋಲ್ಗೇಟಲ್ಲಿ ಹೇಳಿ ರಶೀದ್ ಅಂತೇಳಿ, ಆ ಟೋಲ್ ಫೀ ಹಾಕಪ್ಪ ಅಂತೇಳಿ ಬೇರೆ ಫೋನ್ ಮಾಡಿದ. ಆ್ಯಕ್ಚುಲಿ ಟೋಲ್ ಫೀ ಕೂಡ ಇನ್ಕ್ಲೂಡ್ ಆಗಿ 1380 ಇದ್ದಿತ್ತು. ಆದರೆ ಮನೆಗೆ ಬಂದಾಗ ಈ ಕಮಾಂಡೆಡ್ 1500 ಕೊಡಬೇಕು, ನಾನು ಬಿಲ್ ಕೊಡಯ್ಯ ಅಂತ. ಬಿಲ್ ಕೊಟ್ಟಾಗ ಅದರಲ್ಲಿ 1380 ಇದೆಯಲ್ಲ ಅಂತ, ನೀವು ಕೊಡಿ, ಇಲ್ಲಾಂದರೆ ವಾಪಸ್ ಹೋಗ್ತೇನೆ ಅಂತ. ಕೊನೆಗೆ ನಾನು ರಾತ್ರಿ ಹೊತ್ತು ಯಾಕೆ ಗಲಾಟೆ ಮಾಡಲಿ, 9 ಗಂಟೆ ಕೊಟ್ಟೆ. ಆದರೆ ಮರುದಿವಸ ಇಮ್ಮಿಡಿಯೇಟ್ಲಿ ಇಮೇಲ್ ಹಾಕಿಬಿಟ್ಟೆ. ಇಮೇಲ್ ಹಾಕಿ ಕೊನೆಗೆ ಅದೇ ದಿವಸ ಟ್ಯಾಕ್ಸಿ ಡ್ರೈವರನ್ನು ನೀವು ತೆಗೆದುಹಾಕಬೇಕು, ಅವನು ವಾಪಸ್ ಕಳಿಸ್ಬೇಕು. ಪ್ಲಸ್ ದಿಸ್ ಪ್ರಾಬ್ಲಮ್ ಶುಡ್ ನಾಟ್ ಬಿ ರಿಪಿಟೇಟಿವ್. ಆಮೇಲೆ ಐ ವಾಂಟ್ ಮೈ ಮನಿ ಬ್ಯಾಕ್ ಅಂತ 120 ರೂಪೀಸ್. ಕೊನೆಗೆ ಅವರ ಓನರ್ ಆಫ್ ದ ಟ್ಯಾಕ್ಸಿ ಕ್ಯಾಬ್ ಈಸ್ ಟಾಕ್ ಟು ಮೀ ಆ್ಯಂಡ್ ದೆನ್ ಸೆಂಟ್. ಫಾರ್ಚುನೇಟ್ಲಿ he is also from our place. But never mind, but I got my money back. What I want to tell you is, if you keep quiet, then they will ditch others. ಓಕೆ, ಥರದ ಒಂದು ಪ್ರಾಬ್ಲಮ್ ಬರ್ತದೆ. ಅದೆಲ್ಲ ನೀವು ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ. 120 ರೂಪಾಯಿ ಯಾಕೆ ಸುಮ್ಮನೆ ನಾವು ಕೂತ್ಕೊಳ್ಬೇಕು ಅಂದರೆ ಬಿಡೋದಿಲ್ಲ. ನಾನು ಬ್ಯಾಂಕಿನಲ್ಲಿ ಕೂಡ ಐ ವಾಸ್ ಲೈಕ್ ದ್ಯಾಟ್ ಓನ್ಲಿ. ಓಕೆ, ಕಲ್ಕತ್ತಾದಲ್ಲಿರುವಾಗ ನಾನು ಸುಮ್ಮನೆ ಇರಲೇ ಇಲ್ಲ. ಯಾಕೆ ಹೇಳ್ತೇನೆ, ನಾನು ಕೂಡ ಮಿಥುನಲ್ಲಿದ್ದ. ನನ್ನ ಎಕ್ಸಾಂಪಲ್ ಕೂಡ ನಿಮಗೆ ಕೊಡ್ತೇನೆ. ಅಲ್ಲಿ ಐ ಆಮ್ ಆಲ್ಸೋ ಜೆಮಿನಿ ಅಸೆಂಡೆಂಟ್ ಅವ್ರದ್ದು ಮರ್ಕ್ಯೂರಿ ಸ್ಟ್ರಾಂಗ್ ಇರ್ತದೆ, ತಿಳ್ಕೊಳ್ಳಿ. ಇವರ ಮರ್ಕ್ಯೂರಿ ಸಪ್ತಮದಲ್ಲೇ ಇದೆ ನೋಡಿ, ರವಿ ಬುಧ ಕುಜ ಒಟ್ಟಿಗೆ. ಸೊ ಸಿ ಈಸ್ ಆಲ್ಸೋ ವೆರಿ ಗುಡ್ ಅಗ್ರೆಸಿವ್ ಕಮ್ಯುನಿಕೇಟರ್. ಓಕೆ, ಕುಜ ಇರುವಾಗ ಲಗ್ನವನ್ನು ನೋಡ್ತಾ ಇರ್ತಾನೆ. ಓಕೆ, ಕುಜನ 8ನೇ ದೃಷ್ಟಿ ಗುರು ಮೇಲೆ ಕೂಡ ಇದೆ. 3ನೇ ಮನೆ ರಾಹು ಶನಿ, ಬ್ಯೂಟಿಫುಲ್. ರಾಹು ಶನಿ 3ನೇ ಮನೆಯಲ್ಲಿರುವಾಗ ಕಮ್ಯುನಿಕೇಷನ್ ಮಾತಾಡುವಾಗಿಲ್ಲ. ರಾಹು ಫಾರ್ ಕಮ್ಯುನಿಕೇಷನ್, ವಟ 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 ಅಂತ ಮಾತಾಡಿ. ನಿಮಗೆ ಯಾರೇ ಆಗಲಿ 1 ಗಂಟೆ ಮಾತಾಡಿದ್ದನ್ನು ಬಿಡುವುದಿಲ್ಲ, ಆಯಿತಾ. ಇನ್ನು ರಾಹುವಿನ ಆಸ್ಪೆಕ್ಟ್ ನೋಡೋಣ. ರಾಹುವಿನ ಆಸ್ಪೆಕ್ಟು ಡೈರೆಕ್ಟಾಗಿ ಎಲ್ಲಿ ಬೀಳುತ್ತದೆ? ಧನು ರಾಶಿ ಮೇಲೆ ಬೀಳ್ತದೆ. ಓಕೆ, ಸೊ ಧನುರಾಶಿ ಇವರಿಗೆ ಲಗ್ನಕ್ಕೆ ಸಪ್ತಮ ಸ್ಥಾನ.
ಕಾಲಪುರುಷನ 9ನೇ ಮನೆ ತಿಳ್ಕೊಳ್ಳಿ. ಧನುರಾಶಿ ಕಾಲಪುರುಷನ 9ನೇ ಮನೆ ಅದು ಬರ್ತದೆ, ನಾನು ಹೇಳ್ತೇನೆ. ಸ್ವಲ್ಪ ತಡವಾಗ್ಬೋದು ಮ್ಯಾರೇಜ್, ಆದರೂ ಕೂಡ ಇವಳಿಗೆ 26 ವರ್ಷಕ್ಕೆ ಮದುವೆ ಆಗಿದೆ. ಆದರೂ ಕೂಡ ಒಂದು ರೀತಿಯಲ್ಲಿ ಅನ್ಕನ್ವೆನ್ಷನಲ್ ಆಗಿರುತ್ತೆ. ಹೌದು, ಇವರಿಗೆ ಬಂದದ್ದು ಕೂಡ ನಮ್ಮದು ಕೋಟ, ಬಂದ ನೆಂಟಸ್ಗೆ ತುಳು ಅಂದರೆ ದೂರದ ನೆಂಟಸ್ಗೆ. ಸೊ ಅದರಿಂದ ಅನ್ಕನ್ವೆನ್ಷನಲ್ ಆಗಿ ಸಿಗ್ತದೆ ಅಂತೇಳಿ. ಮತ್ತು ಕಮ್ಯುನಿಕೇಷನ್ ಬಿಕಮ್ಸ್ ಸೆಂಟ್ರಲ್ ಪಾಯಿಂಟ್. ಓಕೆ, ಯಾರೇ ಆಗಲಿ ಇವ್ರ ಹತ್ರ ಮಾತಾಡಿದರೆ ಆ ಹುಡುಗಿ ಒಳ್ಳೆಯವಳಪ್ಪ ಅಂತ. ಆಮೇಲೆ ಪಾರ್ಟ್ನರ್ಶಿಪ್ ಒಂದು ರೀತಿಯಲ್ಲಿ ಇನ್ವಾಲ್ವ್ಸ್ ಕಮ್ಯುನಿಕೇಷನ್ಸ್. ಯಾಕಂದರೆ ಅಲ್ಲಿ ಕೂಡ ಮರ್ಕ್ಯೂರಿ ಇದ್ದಾನೆ, ನೀವು ನೋಡ್ಬೋದು. ಒಂದು ರೀತಿಯಲ್ಲಿ ಕಮ್ಯುನಿಕೇಷನ್ ಇಂಡಸ್ಟ್ರೀಸ್ ನಡೆಸ್ತಾ ಇದ್ದಾಳೆ ಅಂದರೂ ತಪ್ಪಾಗೋದು. ಆಮೇಲೆ ಸ್ಪೌಸ್, ನಾನು ಆವಾಗಲೇ ಹೇಳಿದ್ದೇನೆ, ಸ್ಪೌಸ್ ಫ್ರಮ್ ಡಿಫ್ರೆಂಟ್ ಕಲ್ಚರ್. ನಾವು ಕೋಟದವರಾದರೆ ಅವರು ತುಳುವರು ಅಂತ ಮೊದಲೇ ಹೇಳಿದ್ದೇನೆ. ಡಿಫ್ರೆಂಟ್ ಕಲ್ಚರ್, ಅವ್ರು ತುಳುಗು ಕಲ್ಚರ್ ನಮ್ಮ ಕಲ್ಚರ್ ಡಿಫ್ರೆಂಟ್ ಇರುತ್ತೆ. ಆಮೇಲೆ ಇವರ ಮಧ್ಯದ ರಿಲೇಷನ್ಶಿಪ್ ಏನಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಮಧ್ಯೆ ಆರ್ಗ್ಯುಮೆಂಟ್ ಬರ್ತದೆ. ಯಾಕೆಂದ್ರೆ ರಾಹು ಅಲ್ವಾ, ರಾಹುವಿನ ದೃಷ್ಟಿ. ಓಕೆ, ಸೊ ಮೊದಲು ಮಕ್ಕಳಾಗಲು ಮುಂಚೆ ಇವಳಿಗೆ ಒಬ್ಬ ಮೊಮ್ಮಗ ಇದ್ದಾನೆ, ಅವನು ಕೂಡ ಆಸ್ಟ್ರಾಲಜರ್. ಭಾಳಷ್ಟು ಆರ್ಗ್ಯುಮೆಂಟ್ ಇರ್ತಿತ್ತು. ತದನಂತರ ಎಲ್ಲ ಒಟ್ಟಿಗೆ ಹೊಂದ್ಕೊಂಡು ಹೋಗುವ ರೀತಿಯಲ್ಲಿ. ಯಾಕೆಂದರೆ ನಾನು ಅದನ್ನು ಸಪೋರ್ಟ್ ಮಾಡೋದಿಲ್ಲ, ಆಯಿತಾ. ಆಮೇಲೆ ಭಾಳ ಆರೋಗ್ಯವಿದೆ, ಮಕ್ಕಳು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಸಿ ಹ್ಯಾಸ್ ಗಾಟ್ ವೆರಿ ಗುಡ್ ಹೆಲ್ತ್. ಯಾಕಂದರೆ ಅಲ್ಲಿ ರಾಹುವಿನ ದೃಷ್ಟಿ ಇದೆ, ತೊಂದರೆ ಆಗಬಹುದು ಅಂತೇಳಿ ಒಂದು ಇಂಟರ್ನಲ್ ಫಿಯರ್ ಇರ್ತದೆ. ಓಕೆ, ಅದಕ್ಕೇನು ಇಲ್ಲ, ತೊಂದರೆ ಇಲ್ಲ. ಯಾಕಂದರೆ ಅಲ್ಲಿ ರವಿ ಬುಧಾದಿತ್ಯ ಯೋಗ ಕೂಡ ಮಾಡಿದ್ದಾನೆ. ಮನೆ ಗುರುವಿನ ಮನೆ. ಇನ್ನು 7ನೇ ಆಸ್ಪೆಕ್ಟ್ ಯಾವುದು? ರಾಹುವಿನ 7ನೇ ಆಸ್ಪೆಕ್ಟ್ ಕುಂಭ, 9th ಹೌಸ್, ಕಾಲಪುರುಷನ 9th ಹೌಸ್. ಅದು ಏನು ಹೇಳ್ತದೆ ಅಂದರೆ, ಕಾಲಪುರುಷನ 9th ಹೌಸ್ ಅಂದರೆ ತೊಡೆ ಮತ್ತು ಆಧ್ಯಾತ್ಮಿಕತೆ. ಸೊ ಇವಳು ಒಂದು ರೀತಿಯಲ್ಲಿ ಅನ್ಆರ್ಥೋಡಕ್ಸು ಹೌದು, ಆರ್ಥೋಡಕ್ಸ್ ಅಲ್ಲ, ತೀರಾ ಮಡಿ ಅಂತೇಳಿ ಕೂತ್ಕೊಳ್ಳುವಳಲ್ಲ. ಆಧ್ಯಾತ್ಮಿಕತೆ ಇದೆ ಇವಳಲ್ಲಿ. ಮೆಡಿಟೇಷನ್, ನಾನು ಮೆಡಿಟೇಷನ್ ಮಾಡ್ತೇನೆ ಅಂದರೆ ಅವಳು ಮಾಡ್ತಾಳೆ. ಎಲ್ಲ ಇದೆ, ಯೋಗ ಇದೆ, ಎಲ್ಲ ಇದೆ. ಓಕೆ, ಆಸ್ಟ್ರಾಲಜಿ ಕೂಡ ಬರುತ್ತೆ ಇವಳಿಗೂ. ಮತ್ತು ಹೈಯರ್ ಎಜುಕೇಷನಲ್ 9th ಹೌಸ್ ರಾಹು ನೋಡೋದ್ರಿಂದ ಹೈಯರ್ ಎಜುಕೇಷನ್ ಥ್ರೂ ಅನ್ಕನ್ವೆನ್ಷನಲ್ ಮೀನ್ಸ್. ಅಂದರೆ ಇವಳಿಗೆ ಸ್ವಲ್ಪ ಹೇಳಬೇಕಾಗತ್ತೆ, ಚಾವಿ ಹಾಕಬೇಕಾಗತ್ತೆ. ರಾಹು ನೋಡೋದ್ರಿಂದ ಈಗ ಇವಳು ಮೊದಲು ಮಾಡಿದ್ದು ಬರೀ BSc ಅಷ್ಟೇ, ಆಮೇಲೆ MSc ಕಂಪ್ಯೂಟರ್ ಆ್ಯಂಡ್ MBA ಮಾಡಿದ್ದು. ಇದೆಲ್ಲ ಅನ್ಕನ್ವೆನ್ಷನಲ್ ರೀತಿಯಲ್ಲೇ ನಡೆದಿದೆ. ಒಟ್ಟಾರೆ BSc, MSc ಆ್ಯಂಡ್ ದೆನ್ MBA. ತಂದೆ ಜೊತೆಗೆ ಸಂಬಂಧ, 9ನೇ ಮನೆ ಗುರು ಮತ್ತು ತಂದೆ ಜೊತೆ ಸಂಬಂಧ ಭಾಳ ಒಂದು ರೀತಿಯಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ಸ್ ಅಂತಾರಲ್ಲ ಬಿಟ್ವೀನ್. ನನ್ನ ಮಗಳಾದರೂ ಕೂಡ ಟೆಲಿಫೋನ್ ಬ್ಲಾಕ್ ಮಾಡಿದ್ದು ಉಂಟು. ಅಂದರೆ 2 ನಿಮಿಷದಲ್ಲಿ ಮಾತಾಡಿದರೆ ಓಕೆ, ಸ್ವಲ್ಪ ಜಾಸ್ತಿ ಆದರೆ ಎಲ್ಲೋ ಟ್ರ್ಯಾಕ್ ಚೇಂಜ್ ಆಗ್ತದೆ. ನೋಡಿ, ಇದು ಕಮ್ಯುನಿಕೇಷನ್ ಜಾಸ್ತಿ ಆದವರ ಒಂದು ಕತೆ. ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಇರಬಾರ್ದು. ಈಗ ನಾನು ಐ ಆಮ್ ಆಲ್ಸೋ ಟಾಕಿಂಗ್ ಟು ಮಚ್, ಬಟ್ ಐ ನೋ ವೇರ್ ಐ ಹ್ಯಾವ್ ಟು ಸ್ಟಾಪ್. ಇಲ್ಲಿ ದಟ್ ಈಸ್ ವೈ ಐ ಸರ್ವ್ಡ್ ದ IT Institute ಫಾರ್ ಸಾಲಿಡ್ 12 years.
Bombay 7 years, Calcutta 3 years, then Delhi 1.5 years. Okay, so ಫ್ಯಾಕಲ್ಟಿ ಆ್ಯಂಡ್ ಪ್ರಿನ್ಸಿಪಾಲ್ ಆಗಿ ಸರ್ವ್ ಮಾಡಿದ್ದೇನೆ. ಇವಳು ಅದೇ ಥರ ನನ್ನ ಬ್ಲಡ್ಡೇ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಧಾರ್ಮಿಕ ನಂಬಿಕೆಗಳು ಇವರ ಪ್ರಶ್ನೆಗಳಿಗೆ ಎದುರಾಗ್ತದೆ ಮತ್ತು ಕಾಲಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ತಾರೆ. ಹೌದು, ಅತ್ತೆ ಇದ್ದಾಗ ಒಂದು ರೀತಿ, ಅತ್ತೆ ಸತ್ತಾಗ ಇನ್ನೊಂದು ರೀತಿ. ಇದು ಸರಿಯೇ? ಇದು ನಾವೇನು ಮಾಡುವ ಹಾಗಿಲ್ಲ. ಕಾರಣ ರಾಹುವಿನ ದೃಷ್ಟಿ ಅನ್ಕನ್ವೆನ್ಷನಲ್ ಅಂತ ಮೊದಲೇ ಹೇಳಿದ್ದೇನೆ. ಮತ್ತೆ ತೊಡೆ ಮತ್ತು ಹಿಪ್ಪಿನ ಹತ್ರ ತೊಂದರೆಗಳಾಗಬಹುದು, ಇವರಿಗೆ ಸಾಧ್ಯತೆ ಇದೆ. ಥೈಸ್ ಅಂಡ್ ಹಿಪ್ ರೀಜನ್. ಮಾಡರ್ನ್ ಸ್ಪಿರಿಚುವಲ್ ಫಿಲಾಸಫೀಸ್ ಆ್ಯಂಡ್ ಸೈಂಟಿಫಿಕ್ ರಿಲಿಜಿಯನ್, ಅಂದರೆ ಮಾಡರ್ನ್ ರೀತಿ, ಎಲ್ಲ ರಾಹು ಇದ್ದದ್ರಿಂದ ಎಲ್ಲ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮಾಡರ್ನ್ ಅಂತೇಳಿ ಹೇಳ್ಬೋದು. ಇನ್ನು 9ನೇ ಆಸ್ಪೆಕ್ಟು ಅಲ್ಲ, ರಾಹುವಿನ ಮತ್ತೊಂದು ಆಸ್ಪೆಕ್ಟು ಮೇಷದ ಮೇಲೆ ಬೀಳ್ತದೆ. ಓಕೆ, ರಾಹು ಯಾವಾಗಲೂ ಉಲ್ಟಾ ದೃಷ್ಟಿ. ರಾಹು ಉಲ್ಟಾ ತಿರುಗೋದ್ರಿಂದ ನಾವು ಯಾವತ್ತು ಇಲ್ಲಿ ಉಲ್ಟಾ ರಾಹುವಿನ ನೋಡಿ 1, 2, 3, 4, 5, 5ನೇ ದೃಷ್ಟಿ ಮೇಷದ ಮೇಲೆ, 7ನೇ ದೃಷ್ಟಿ ಕುಂಭದ ಮೇಲೆ, 9ನೇ ದೃಷ್ಟಿ ಧನು ಮೇಲೆ. ಏನಾಗ್ತದೆ? 11ನೇ ಮನೆ ಕಿವಿ ಮತ್ತು ಫ್ರೆಂಡ್ಶಿಪ್ ಗೇನ್ಸ್. ಸೊ ಇವಳಿಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇರ್ತಾರೆ, ಕೌಂಟ್ಲೆಸ್. ಕಿವಿಯ ತೊಂದರೆ ಬರಬಹುದು. ಓಕೆ, ಸ್ಟೇಬಲ್ ಫ್ರೆಂಡ್ಶಿಪ್ಪಲ್ಲಿ ಸ್ಟೇಬಲ್ ಇರುವುದಿಲ್ಲ, ಅನ್ಸ್ಟೇಬಲ್ ಆಗಿರ್ತದೆ. ಯಾಕಂದರೆ ನಮ್ಮ ಮಿಥುನದವರಿಗೆ ಅದು ಯಾವಾಗಲೂ ಹಾಗೆ. 6 ತಿಂಗಳಿಗೆ ಮಾತ್ರ, 6 ತಿಂಗಳ ನಂತರ ಮತ್ತೆ ಚೇಂಜ್ ಆಗ್ತಾ ಹೋಗ್ತಾ ಇರ್ತಾರೆ. ದೇ ವಿಲ್ ನಾಟ್ ಗಿವ್. ಈಗ ನನಗೂ ಹಾಗೆ ಫ್ಯೂ ಫ್ರೆಂಡ್ಶಿಪ್ ಓನ್ಲಿ. ನಾನಾಯಿತು, ನನ್ನ ಕಂಪ್ಯೂಟರ್ ಆಯ್ತು. ಯಾಕಂದರೆ ಅದರಲ್ಲೂ ಕಾರಣ ಇದೆ. 2ನೇ ಮನೆಯಲ್ಲಿ ಕೇತು, ಸಮಾಜ ಫ್ಯಾಮಿಲಿಯಲ್ಲಿ ಒಂಕೊಂಟಿ ಅಂತ. ಇನ್ನು ಇವರಿಗೆ ಫೈನಾನ್ಷಿಯಲ್ ಗೇನ್ಸ್ ಥ್ರೂ ನೆಟ್ವರ್ಕ್ಸ್ ಗ್ಯಾರಂಟಿ. ಮತ್ತು ಇವರ ಅಗ್ರೆಸಿವ್ ಕಮ್ಯುನಿಕೇಷನಿಂದಾಗಿ ಒಂದು ರೀತಿಯಲ್ಲಿ ಒಂದು ಆರ್ಗನೈಸೇಷನ್ ಲೀಡರ್ಶಿಪ್ ಕೂಡ ಸಿಗ್ತದೆ. ಆಯಿತಾ? ಆಮೇಲೆ ಯಾವುದಾದ್ರೂ ಒಂದು ಕಮ್ಯುನಿಟಿಯಲ್ಲಿ ಇನ್ವಾಲ್ವ್ ಆಗಿದ್ರೆ ಅದು ಡೆಫಿನೆಟಾಗಿ ಕಾಂಟ್ರವರ್ಷಿಯಲ್ಲೇ ಇರುತ್ತೆ. ಓಕೆ, ಕಿವಿಗೆ ಸಂಬಂಧಿತ ನೋವುಗಳು ಇವರಿಗೆ ಬರಲಿಕ್ಕೆ ಸಾಕು. ಇನ್ನು ರಾಹುವಿನ ಸ್ಥಾನ ಯಾವುದು? ಸಿಂಹ. ಅದರ ರೂಲಿಂಗ್ ಪ್ಲಾನೆಟ್ ಯಾವುದು? ಸೂರ್ಯ. ಸೂರ್ಯ ಎಲ್ಲಿದ್ದಾನೆ? 7ನೇ ಮನೆಯಲ್ಲಿದ್ದಾನೆ. ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಥಾರಿಟೇಟಿವ್. ಅಂದರೆ ಇವಳು ಪಾರ್ಟ್ನರ್ಶಿಪ್ ಅಂದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗುತ್ತೆ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಗುತ್ತೆ. ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಇವಳದೇ ನಡೀತದೆ, ಡಿಕ್ಟೇಟರ್ಶಿಪ್. ಸ್ಪೌಸ್ ರೆಸ್ಪೆಕ್ಟ್ಸ್ ಲೀಡರ್ಶಿಪ್, ಡಿಗ್ನಿಫೈಡ್ ಮ್ಯಾರೇಜ್, ಬಿಸ್ನೆಸ್ ಸಕ್ಸಸ್. ಅಂದರೆ ಇದು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲೇ ಇದೆ. ಎಲ್ಲ ಫ್ಯಾಮಿಲಿಯಲ್ಲಿ ಕೂಡ ಹಾಗೆ ಇದೆ. ಏನು, ಹೆಂಡತಿ ಹೇಳಿದ ಹಾಗೆ ಗಂಡ ಅಂತ. ಆಯಿತಾ? ಸೊ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟನ್ನು ಹೇಳಿ ಇದು ಒಂದೇ ವಿಡಿಯೋದಲ್ಲಿ ಮುಗಿಸ್ತೇನೆ. ಎಲ್ಲರೂ ನೋಡಿ, ನೀವು ಕೂಡ ನಿಮ್ಮ ಮಿಥುನ ಲಗ್ನ ಆಗಿದ್ದರೆ ಇದು ನಿಮಗೆ ಬಹಳಷ್ಟು ಉಪಕಾರವಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್.